ರಾಜ್ಯದಾದ್ಯಂತ ಸಂಚಲನ ಮೂಡಿಸಿರುವ ಬೆಳಗಾವಿಯ ಶಿವಂ ವಂಚನೆ ಕೇಸ್ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ಇದಲ್ಲದೆ ದುಪ್ಪಟ್ಟು ಲಾಭ ಪಡೆದವರಿಂದ ಹಣ ವಾಪಸ್ ಪಡೆಯಲು ಸಿಐಡಿ ಪ್ಲಾನ್ ಮಾಡಿದ್ದು ಹೂಡಿಕೆದಾರರಿಗೆ ಢವಢವ ಶುರುವಾಗಿದೆ. ಶಿವಂನ 4,500 ಕೋಟಿ ವಂಚನೆ ಕೇಸ್ ತನಿಖೆ ಚುರುಕು. ಶಿವಾನಂದ್ ನೀಲಣ್ಣವರಿಗೆ ಬೆಂಗಳೂರು ಸಿಐಡಿ ಕಚೇರಿಯಲ್ಲಿ ಗ್ರಿಲ್. ಭಾರಿ ಸಂಚಲನ ಮೂಡಿಸಿರುವ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ನ 4,500 ಕೋಟಿ ವಂಚನೆ ಕೇಸ್ನ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ಮೇ 15ರಂದು ಮಾಳಮಾರುತಿ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದ ಮಾಲೀಕ ಶಿವಾನಂದ ನೀಲಣ್ಣವರನ್ನ ಸಿಐಡಿ ಸದ್ಯ 10 ದಿನಗಳಿಗೆ ಕಸ್ಟಡಿಗೆ ಪಡೆದು ಬೆಂಗಳೂರಿನಲ್ಲಿ 7 ದಿನಗಳಿಂದ ವಿಚಾರಣೆ ನಡೆಸುತ್ತಿದೆ. ಪ್ರಾಥಮಿಕ ತನಿಖೆಯಲ್ಲೇ ಬರೋಬ್ಬರಿ 35,000 ಜನ ಹೂಡಿಕೆ ಮಾಡಿರುವುದು ಪತ್ತೆಯಾಗಿದೆ. ಹೂಡಿಕೆ ಮಾಡಿದವರಿಗೆ ನ್ಯಾಯ ಕೊಡಿಸಲು ಅಧಿಕಾರಿಗಳು ಪ್ರಯತ್ನ ನಡೆಸಿದ್ದಾರೆ. ದುಪ್ಪಟ್ಟು ಲಾಭ ಪಡೆದವರಿಂದ ಹಣ ವಾಪಸ್. ಇನ್ನು 2016ರಿಂದ ಹೂಡಿಕೆ ಮಾಡಿದವರು ಈಗಾಗಲೇ ದುಪ್ಪಟ್ಟು ಲಾಭ ಪಡೆದಿದ್ದು, ಕಳೆದ 3-4 ವರ್ಷಗಳಿಂದ ಹಣ ಹಾಕಿದವರಿಗೆ ಮಾತ್ರ ಅನ್ಯಾಯವಾಗುವ ಲಕ್ಷಣಗಳಿವೆ. ಹೀಗಾಗಿ ಹೆಚ್ಚು ಲಾಭ ಪಡೆದವರ ಲಿಸ್ಟ್ ರೆಡಿ ಮಾಡಿರುವ ಸಿಐಡಿ ಅವರಿಂದ ಹಣ ವಾಪಸ್ ಕಟ್ಟಿಸಿಕೊಳ್ಳಲು ಚಿಂತನೆಯಲ್ಲಿದ್ದು ಹೂಡಿಕೆದಾರರಲ್ಲಿ ಆತಂಕ ಹೆಚ್ಚಿಸಿದೆ. ಮತ್ತೊಂದೆಡೆ ನೀಲಣ್ಣವರ ವಿರುದ್ಧ ಒಬ್ಬರು ಮಾತ್ರ ದೂರು ನೀಡಿದ್ದು, ಉಳಿದ ಬಹುತೇಕ ಹೂಡಿಕೆದಾರರು ಶಿವಾನಂದ್ ಯಾರ ಹಣವನ್ನು ತಿಂದಿಲ್ಲ ಅಂತ ಆತನ ಪರ ಬ್ಯಾಟ್ ಬೀಸ್ತಿದ್ದಾರೆ. ಶಿವಾನಂದ್ ನೀಲಣ್ಣ ಅವ್ರಿಗೆ ಅಪವಾದ ಯಾಕೆ ಕೊಡ್ತೀರಿ? ಅಪವಾದ ಮಾಡುವಂತ ಏನು ಮಾಡಿಲ್ಲ. ಯಾರ್ದೇನ್ ಕಿಸೆ ಕತ್ತರಿಸಿಲ್ಲ, ಏನ್ ದರೋಡಿ ಮಾಡಿಲ್ಲ. ಹೂಡಿಟ್ಟಾನೆ ಅವ್ನ್ ಏನ್ ತಪ್ಪೈತಿ? ಅವ್ಗ್ಯಾಕ್ ನೀವು ಹಿಂಗಂತೀರಿ? ಅಪವಾದ ಯಾಕೆ ಕೊಡ್ತೀರಿ? ₹1 ಯಾರ್ದು ತಿಂದಿಲ್ಲ. ಪಾಪ ಅಂತವ ಬಡವರಿಗೆ ಕೊಟ್ಟು ನಡೆಸು ಮನುಷ್ಯ ಅದ. ನಾವು ಅಂತವ್ ಹಿಂಗ್ ಹೆಸರಿಟ್ಟ ನಿಮ್ದು ರಾಜಕಾರಣಿ ಮಾಡಬೇಡ್ರಿ. ಎಸ್ಡಿಜೆ ಗೋಲ್ಡ್ ಮಾಲೀಕ ಚಿನ್ನತಂಬಿ ಚಿನ್ನ ಮೋಸ ಕೇಸ್. ಚಿನ್ನತಂಬಿ ರಕ್ಷಣೆಗೆ ನಿಂತಿದ್ದಾರ ಮೈಸೂರು ಪೊಲೀಸರು. ಅತ್ತ ಮೈಸೂರಿನಲ್ಲಿ ಚಿನ್ನಾಭರಣ ಅಡವಿಟ್ಟು ವಂಚನೆ ನಡೆಸಿರುವ ಎಸ್ಡಿಜೆ ಗೋಲ್ಡ್ ಮಾಲೀಕ ಚಿನ್ನತಂಬಿ ಪ್ರಕರಣ ಈಗ ಪೊಲೀಸರ ಕುತ್ತಿಗೆಗೆ ಸುತ್ತಿಕೊಳ್ಳುವ ಲಕ್ಷಣ ಕಾಣಿಸ್ತಿದೆ. 10 ಕೋಟಿ ಲೂಟಿ ಹೊಡೆದು ಎಸ್ಕೇಪ್ ಆಗಿರುವ ಈ ಚಿನ್ನತಂಬಿ ರಕ್ಷಣೆಗೆ ಮೈಸೂರು ಪೊಲೀಸರೇ ನಿಂತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ವಿಷಯ ಏನಂದ್ರೆ, ಅಂದಿನ ಸಿಸಿಬಿ ಎಸಿಪಿ ವಿ ಮರಿಯಪ್ಪ 2020ರಲ್ಲೇ ಪೊಲೀಸ್ ಆಯುಕ್ತರಿಗೆ ಬರೆದಿದ್ದ ಪತ್ರ TV9ಗೆ ಲಭ್ಯವಾಗಿದೆ. ಚಿನ್ನತಂಬಿ ವಿರುದ್ಧ ತಕ್ಷಣವೇ ಕೇಸ್ ದಾಖಲಿಸಿ ತನಿಖೆ ನಡೆಸಲು ಎಸಿಪಿ ಉಲ್ಲೇಖಿಸಿದ್ರು. ಆದ್ರೆ ಅಂದಿನ ಪೊಲೀಸ್ ಆಯುಕ್ತರು ಈ ಪತ್ರಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನಲಾಗಿದೆ. ಪೊಲೀಸ್ ಅಧಿಕಾರಿಗಳು ಆದ್ಮೇಲೆ ಸೂಕ್ತ ಕ್ರಮ ತಗೊಳ್ಳದೆ ಆತನ ವಂಚನೆಗೆ ಸಹಕರಿಸಿದರು. ಆತನ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ CCBಯ ಸಹಾಯಕ ಪೊಲೀಸ್ ಆಯುಕ್ತರು ವರದಿ ಕೊಟ್ಟರು ಕೂಡ ಪ್ರಕರಣ ದಾಖಲು ಮಾಡದೆ ಕಠಿಣ ಕಾನೂನು ಕ್ರಮ ತಗೊಳ್ಳದೆ ಆತನ ವಂಚನೆಗೆ ಸಹಕರಿಸಿದ್ದಾರೆ. ಇಷ್ಟು ದೊಡ್ಡ ಮಟ್ಟದಕ್ಕೆ ಆತ ಬೆಳೆಯೋದಕ್ಕೆ ಕಾರಣ ಪೊಲೀಸ್ ಅಧಿಕಾರಿಗಳೇ ಪ್ರಮುಖ ಅಂತೇಳಿ ಹೇಳಿದರು. ಚಿನ್ನತಂಬಿ ಬಗ್ಗೆ ಗೊತ್ತಿದ್ರೂ ಪೊಲೀಸರು ಸುಮ್ಮನಾಗಿದ್ದಾರೆ. ಹೀಗಾಗಿ ವಂಚಕನಿಗೆ ಇಲಾಖೆಯೇ ಸಾಥ್ ಕೊಟ್ಟಿತ್ತಾ ಎಂಬ ಅನುಮಾನವೀಗ ಹುಟ್ಟುಹಾಕಿದೆ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ರಾಮ್, TV9 ಮೈಸೂರು.